ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಡಿಸಿಎಂ ಪಟ್ಟ ಯಾರಿಗೆ ಸಿಗತ್ತೆ? ಆರಂಭದಲ್ಲಿ ಚರ್ಚೆ ಆಗಿದ್ದು 3 ರಿಂದ 4 ಡಿಸಿಎಂ ಪಟ್ಟ ಇರುತ್ತೆ ಅಂತ. ಆದ್ರೆ ಒಬ್ಬರಿಗೆ ಮಾತ್ರ ಡಿಸಿಎಂ ಪಟ್ಟ ಇರುತ್ತಂತೆ. ಪರಮೇಶ್ವರ್ಗೆ ಡಿಸಿಎಂ ಪಟ್ಟ ಬಹುತೇಕ ಖಚಿತ ಆಗಿದೆ. ಸಿಎಂ ಆಗೋ ಬಯಕೆಯನ್ನ ಹೊಂದಿದ್ದ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಪಕ್ಕ ಅಂತ ಹೇಳಲಾಗ್ತಾ ಇದೆ. ನೆನೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ದೆಹಲಿಯಿಂದ ಹೊರಟ ನಂತರ ಚರ್ಚೆ ಆಗಿತ್ತು. ವೇಣುಗೋಪಾಲ್, ಸುರ್ಜೇವಾಲಾ, ಖರ್ಗೆ ಚರ್ಚೆ ನಡೆಸಿದ್ರು. ಈ ಚರ್ಚೆಯ ನಂತರ ಅಂತಿಮ ನಿರ್ಧಾರವನ್ನ ತಗೊಂಡಿದ್ದಾರೆ ಹೈಕಮಾಂಡ್. ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತಾ? ಸಮುದಾಯದ ಆಧಾರದ ಮೇಲೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಬೇಕು ಅನ್ನೋ ಒತ್ತಡ ಕೂಡ ಇತ್ತು. ಸಿಎಂ ಅಂತೂ ಮಿಸ್ ಆಗಿದೆ. ಈಗ ಡಿಸಿಎಂ ಸ್ಥಾನ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ಯಂತೆ. ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿ ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ. ಪರಮೇಶ್ವರ್ ಅವರಿಗೆ ಡಿಸಿಎಂ ಹುದ್ದೆ ಸಿಗೋದು ಬಹುತೇಕ ಪಕ್ಕ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸುರೇಶ್ ಇದ್ದಾರೆ ಸಂಪರ್ಕದಲ್ಲಿ. ಸುರೇಶ್, ಡಿಸಿಎಂ ಸ್ಥಾನದ ಬಗ್ಗೆ ಆರಂಭದಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. 3, 4 ಅಂತ ಸಮುದಾಯದ ಆಧಾರದ ಮೇಲೆ ಡಿಸಿಎಂ ಸ್ಥಾನ ಕೊಡ್ತಾರೆ ಅಂತ. ಬಟ್ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಒಂದು ಡಿಸಿಎಂ ಹುದ್ದೆ ಬೇಡ ಸರ್ಕಾರದಲ್ಲಿ ಅಂತ. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಸಿಗುತ್ತೆ ಅಂತ. ಸಿಎಂಎ ಆಗ್ತಾರೆ, ಸಿಎಂಎ ಆಗಬೇಕು ಅನ್ನುವಂತಹ ಬಲವಾದ ಒತ್ತಡ ಇತ್ತು ಸಮುದಾಯದಿಂದಲೂ ಕೂಡ. ಈಗಾಗಲೇ 2-3 ಸಲ ಸಿಎಂ ಅನ್ನುವಂತಹ ಹುದ್ದೆ ನನ್ನ ಕೈ ತಪ್ಪಿದೆ ಅಂತ ಮೊನ್ನೆ ತಾನೇ ಅವರ ಹೇಳಿಕೆ ಒಂದು ವೈರಲ್ ಆಯಿತು. ಸೊ ಇದೆಲ್ಲದರ ನಡುವೆ ಈಗ ಡಿಸಿಎಂ ಸ್ಥಾನ ಕೊಡೋದಕ್ಕೆ ಹೈಕಮಾಂಡ್ ಹಾಗಾದ್ರೆ ತೀರ್ಮಾನ ಮಾಡಿದೆ. ಈ ಬಗ್ಗೆ ಖಚಿತ ಮಾಹಿತಿ ಸಿಗ್ತಾ ಇದೆಯಾ? ಶ್ವೇತಾ, ಇವತ್ತು ಸಂಜೆ ಏನು ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಆದ್ರೆ ಕಳೆದ 6 ತಿಂಗಳಿಂದ ನಡೆದಂತಹ ಚರ್ಚೆಗಳು, ಅಂದ್ರೆ ಅಧಿಕಾರ ಹಸ್ತಾಂತರ ಆಗುತ್ತೆ, ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಆರಂಭವಾದಾಗಿನಿಂದಲೂ ಸಹ ಯಾವಾಗ ಡಿಕೆ ಸಿಎಂ ಆಗಿ ಕನ್ಫರ್ಮ್ ಆಯ್ತೋ ಅಲ್ಲಿಯ ತನಕ ಇದ್ದಂತಹ ಮತ್ತೊಂದು ವಾದ ಅಂದ್ರೆ ಒಬ್ರು ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಒತ್ತಡಗಳು ಕೂಡ ಸರ್ಕಾರದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಇತ್ತು. ಅದು ಪರಮೇಶ್ವರ್ ಅವರೇ ಸಿಎಂ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಪ್ರಬಲ ಸ್ಪರ್ಧಿ ಕೂಡ ಅವರು ಆಗಿದ್ರು. 2013ರಲ್ಲೇ ಅವರು ಸಿಎಂ ಆಗಬೇಕಾಗಿತ್ತು, ನಾನು ಆಗಲೂ ಕೂಡ ಆಗಲಿಲ್ಲ ಅನ್ನುವಂಥ ಒಂದು ನೋವನ್ನು ಅವರು ತೋಡ್ಕೊಂಡಿದ್ರು. ಇದೀಗ ಅವರು ಸಿಎಂ ಆಗೇ ಬಿಡ್ತಾರೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಇತ್ತು. ಅಂತಿಮವಾಗಿ ಇದೀಗ ಎಲ್ಲವೂ ಫೈನಲ್ ಆಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಚರ್ಚೆ ಬಹಳ ಜೋರಾಗಿತ್ತು. ಆರಂಭದಲ್ಲಿ 3 ಅಥವಾ 4 ಜನ, ಅಂದ್ರೆ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂತವರು 4 ಜನ ಡಿಸಿಎಂಗಳು ಇರ್ತಾರೆ ಅನ್ನುವಂಥ ಒಂದು ವಾದ ಚರ್ಚೆಗಳು ಕೂಡ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ಹುದ್ದೆ ಬೇಡ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಹಠ ಆಗಿತ್ತು. ಆದರೆ ಸಿದ್ದರಾಮಯ್ಯನವರ ಒತ್ತಾಯದ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಲೇಬೇಕು ಅನ್ನುವಂಥ ಒಂದು ವಾದ ಇತ್ತು. ಹಾಗಾಗಿ ಇದೀಗ ಅಂತಿಮವಾಗಿ ಪರಮೇಶ್ವರ್ ಅವರು ಡಿಸಿಎಂ ಆಗಿರ್ತಾರೆ, ಮತ್ತೆ ಅವರು ಒಬ್ಬರೇ ಏಕೈಕ ಡಿಸಿಎಂ ಆಗಿ ಸಚಿವ ಸಂಪುಟದಲ್ಲಿ ಇರ್ತಾರೆ. ಅಂದ್ರೆ 4 ಅಥವಾ 3 ಹುದ್ದೆಗಳು ಇರೋದಿಲ್ಲ, 1 ಡಿಸಿಎಂ ಹುದ್ದೆ ಇರುತ್ತೆ. ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಆಗಿರ್ತಾರೆ ಅನ್ನುವಂಥ ಮಾಹಿತಿ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತದ್ದು. ಯಾವುದು ಏನೇ ಆದರೂ ಕೂಡ ಅಧಿಕೃತವಾಗಿ ಒಂದು ನೋಟಿಫಿಕೇಶನ್ ಹೊರಡಿಸುವವರೆಗೂ ಕೂಡ ಯಾವುದು ಕೂಡ ಖಾತ್ರಿ ಇಲ್ಲ. ಬಹುತೇಕ ಎಲ್ರಿಗೂ ಕೂಡ ಈಗಾಗಲೇ ಹೈಕಮಾಂಡ್ ನಿಂದ ಕರೆ ಬಂದಿದೆ. ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗಿ ಅನ್ನುವಂತಹ ಕರೆ ದೆಹಲಿಯಿಂದ ಬಂದಿದೆ. ಆದರೆ ಒಂದು ನೋಟಿಫಿಕೇಶನ್ ಬರುವವರೆಗೂ ಕೂಡ ಯಾರೂ ಕೂಡ ಮಾತಾಡೋದಕ್ಕೆ ಸಿದ್ಧರಿಲ್ಲ. ಆದರೆ ಲಭ್ಯ ಇರುವಂತಹ ಮಾಹಿತಿಯ ಪ್ರಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಡಿಸಿಎಂ ಆಗಿ ಇರ್ತಾರೆ ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಶ್ವೇತಾ, ಓಕೆ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.